ವಿಜಯಪುರದಲ್ಲಿ ರಾಜೀನಾಮೆಯ ಪರ್ವ ಆರಂಭ ಆಗಿದೆ. ಬಿಟ್ಟು ಬನ್ನಿ ಹೊಸ ಪಕ್ಷ ಕಟ್ಟಿ ಅಂತೇಳಿ ಬೆಂಬಲಿಗರು ಅವರು ಮಾಡಿರುವಂತಹ ಟ್ವೀಟ್ಗಳಿಗೆ ಕಮೆಂಟ್ಗಳನ್ನ ಮಾಡ್ತಿದ್ದಾರೆ. ತಮ್ಮ ಸ್ಥಾನಕ್ಕೆ ಭೀಮು ಮಾಸ್ಟಾಳೆಗ ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಬಿಜೆಪಿ ನಗರ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ಭೀಮು ಮಾಸ್ಟಾಳ್, ಬಿಜೆಪಿ ನಗರ ಮಂಡಳ ಅಧ್ಯಕ್ಷ ಹೂಗಾರ್ಗೂ ಕೂಡ ಅವರು ಕೂಡ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ವಾಟ್ಸ್ಆಪ್ ಮೂಲಕ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿದ್ದಾರೆ. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡ್ತೀರಾ, ನಾವು ಈ ಪಕ್ಷದಲ್ಲಿ ಇರೋದಿಲ್ಲ ಅಂತೇಳಿ ಸಾಮೂಹಿಕವಾಗಿ ರಾಜೀನಾಮೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಒಬಿಸಿ ಮೋರ್ಚಾ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರೆ ಭೀಮು ಮಾಸ್ಟಾಳ್ ಅವರು, ಮತ್ತೊಂದು ಕಡೆ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ಅವರು ಕೂಡ ವಾಟ್ಸ್ಆಪ್ ಅಲ್ಲಿ ನೋಡಿ, ನಾ ಧೈರ್ಯಂ ನಾ ಪಲಾಯನಂ ಸತ್ಯಮೇವ ಜಯತೆ, ನಾನು ಓಡಿ ಹೋಗಲ್ಲ ಅಂತ ಹೇಳಿದ್ದಾರೆ. ಈಗ ನಾವು ಅದನ್ನ ತೋರಿಸ್ತಾ ಇದೀವಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿರುವಂತಹ ತಮ್ಮ ಅಧಿಕೃತ ಎಕ್ಸ್ ಖಾತೆ, ಅದರಲ್ಲಿರುವಂತಹ ಟ್ವೀಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ದ ಪಾರ್ಟಿ ಹ್ಯಾಸ್ ಎಕ್ಸ್ಪೆಂಡ್ ಮಿ ಫಾರ್ 6 years ಫಾರ್ ಸ್ಪೀಕಿಂಗ್ ಅಗೇನ್ಸ್ಟ್ ಡೈನಾಸ್ಟಿ ಪಾಲಿಟಿಕ್ಸ್, ಕರಪ್ಷನ್, reforms within the party, remove one man upmanship and request to develop North Karnataka. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡಿದಕ್ಕೆ ಉಚ್ಚಾಟನೆ ಮಾಡಿದ್ರ, ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದಕ್ಕೆ ಉಚ್ಚಾಟನೆಯನ್ನ ಮಾಡಿದ್ರ, ಅದರ ಜೊತೆಯಲ್ಲಿ ವಂಶ ಪಾರಂಪರಿಕವಾಗಿ ನಡ್ಕೊಂಡ್ ಬಂದಿರುವಂತಹ ರಾಜಕಾರಣದ ಬಗ್ಗೆ ಮಾತಾಡಿದಕ್ಕೆ ತನ್ನನ್ನ ಉಚ್ಚಾಟನೆ ಮಾಡಿದ್ದ. ಇಲ್ಲಿ ಏಕ ವ್ಯಕ್ತಿ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಅಂತ ಬಂದಾಗ ಅದು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬ ಅಂತೇಳಿ ಏನು ಯತ್ನಾಳ್ ಅವರು ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ರು. ಆ ವಿಚಾರವಾಗಿ ನೋಡಿ, ಒನ್ ಮ್ಯಾನ್ ಅಪ್ಮ್ಯಾನ್ಶಿಪ್ ಅಂದ್ರೆ ಏಕ ವ್ಯಕ್ತಿಯ ಪ್ರಭಾವ, ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ತನ್ನನ್ನ ಉಚ್ಚಾಟನೆ ಮಾಡಿದ್ದ ಅಂತೇಳಿ ಮೊದಲ ಪ್ಯಾರಾದಲ್ಲಿ ಅವರು ಬರ್ಕೊಂಡಿದ್ದಾರೆ. ಅದಾದ ಬಳಿಕ ದ ಪಾರ್ಟಿ ಹ್ಯಾಸ್ ರಿವಾರ್ಡೆಡ್ ಮಿ ಫಾರ್ ಕಾಲಿಂಗ್ ಅ ಸ್ಪೇಡ್ ಅ ಸ್ಪೇಡ್, ಸರ್ಟನ್ vested interests have played their part in furthering their agenda successfully. So the decision to suspend me will not deter me fight against corruption, family politics, development of North Karnataka, Hindutva. ಇದೀಗ ಇಂಗ್ಲಿಷ್ ಅಲ್ಲಿ ಆಯ್ತು. ನಾನೀಗ ಕನ್ನಡದಲ್ಲಿ ಏನು ಹೇಳಿದ್ರು ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸತ್ಯವಂತರಿಗಿದು ಕಾಲ ಅಲ್ಲ, ದುಷ್ಟ ಜನರಿಗೆ ಸುಭಿಕ್ಷವಾದಂತ ಕಾಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇರುವಂತದ್ದು. ಜೊತೆಗೆ ಉಪಕಾರ ಮಾಡಿದ್ದಾರೆ, ಅಪಕರಿಸುವ ಕಾಲ ಇದು. ಸಕಲವೂ ತಿಳಿದವನಿಗೆ ದುರ್ಭಿಕ್ಷ ಕಾಲ, ಧರ್ಮ ಮಾಡುವವನಿಗೆ ನಿರ್ಮೂಲವಾಗುವ ಕಾಲ ಇದು. ಹಾಗೆ ಕರ್ಮ ಪಾತಕರಿಗೆ ಬಹು ಸೌಖ್ಯ ಕಾಲ ಇದು. ಸತ್ಯವಂತರಿಗೂ ಇದು ಕಾಲ ಅಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಇವೆಲ್ಲ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ. ಭ್ರಷ್ಟ ಇರಬಹುದು ಅಥವಾ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂತ ನಿಟ್ಟಲ್ಲಿ ನಾನು ಹೋರಾಟ ಮಾಡಿದ್ದೀನಿ, ಆದ್ರೆ ನನಗೆ ಸಪೋರ್ಟ್ ಮಾಡೋದು ಬಿಟ್ಟು ನನಗೆ ಪಕ್ಷದಿಂದನೇ ಉಚ್ಚಾಟನೆ ಮಾಡಿದ್ದಾರೆ. ಆ ಕಾರಣದಿಂದ ಇಷ್ಟೊಂದು ಬೇಸರವನ್ನ ಅವರ ಎಕ್ಸ್ ಖಾತೆಯಲ್ಲಿ ಉಲ್ಲೇಖ ಮಾಡಿಕೊಂಡಿದ್ದಾರೆ. ಮತ್ತೆ ನಾನು ಒಂದ್ ಸೆಕೆಂಡ್ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಸತ್ಯವಂತರಿಗಿದು ಕಾಲ ಅಲ್ಲ, ದುಷ್ಟ ಜನರಿಗೆ ಸುಭಿಕ್ಷವಾದಂತ ಕಾಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದನ್ನೆಲ್ಲ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿರುವಂತದ್ದು. ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ರು. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಯಾರೊಬ್ರು ಮುಖ್ಯಮಂತ್ರಿ ಆಗ್ತಾರೆ, ಅವರ ಫ್ಯಾಮಿಲಿ ಅಂದ್ರೆ ಕುಟುಂಬ ವರ್ಗದವರು ಮುಖ್ಯಮಂತ್ರಿ, ಮಂತ್ರಿ, ಮಗ, ಶಾಸಕ, ಎಂಪಿ, ಎಂಎಲ್ಎ ಆಗ್ತಾ ಹೋಗ್ತಾರೆ. ಅಂತವರಿಗೆ ಇದು ಕಾಲ, ನಮ್ಮಂತವರಿಗೆ ಕಾಲ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಉಚ್ಚಾಟನೆಯಾದ ಯತ್ನಾಳ್ ಮುಂದಿನ ನಡೆ ಏನು? ಶಾಸಕರಾಗಿ ಮುಂದುವರಿತಾರ? ಹಿಂದೂ ಲೀಡರ್ ಪಕ್ಷದಿಂದ 6 ವರ್ಷಗಳ ಕಾಲ ಯತ್ನಾಳ್ ಉಚ್ಚಾಟನೆಗೊಂಡಿದ್ದಾರೆ. ಸತತ 6 ವರ್ಷ ಉಚ್ಚಾಟನೆ ಬಳಿಕ ಯತ್ನಾಳ್ಗಿಲ್ಲ ಯಾವುದೇ ಸಮಸ್ಯೆ. ವಾಟ್ ನೆಕ್ಸ್ಟ್? ಮುಂದೇನಾಗಾದ್ರೆ ಸ್ವತಂತ್ರ ಶಾಸಕರಾಗಿ ಮುಂದುವರಲಿದ್ದಾರ ಹಾಗಾದ್ರೆ ಯತ್ನಾಳ್? ಒಂದು ಇಂಪಾರ್ಟೆಂಟ್ ಅಂತಂದ್ರೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದು. ಎಸ್, ಅವರಿಗೆ ಶಾಸಕ ಸ್ಥಾನ ಕೊಟ್ಟಿರೋದು ಅವರ ಕ್ಷೇತ್ರದ ಜನ. ಶಾಸಕ ಸ್ಥಾನದಿಂದ ಅವ್ರನ್ನ ಮಾಡಿರೋದಲ್ಲ, ಪಕ್ಷದಿಂದ ಮಾಡಿರುವಂತ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿದ್ದಂತ ಎಲ್ಲಾ ಜವಾಬ್ದಾರಿಗಳಿಂದ ಅವರನ್ನ ಉಚ್ಚಾಟನೆ ಮಾಡೋದು. ಶಾಸಕರಾಗಿ ಮುಂದುವರಿತಾರೆ. ಇಲ್ಲಿ ಉಚ್ಚಾಟನೆ ಮಾಡಿರೋದ್ರಿಂದ ನೆಕ್ಸ್ಟ್ ಸೆಷನ್ ಇದ್ದಾಗ ಅವರು ಪ್ರತ್ಯೇಕ ಆಸನದ ಅವಕಾಶವನ್ನ ಕೇಳಬಹುದು. ನಾನು ಆ ಪಾರ್ಟಿ ಜೊತೆ ಕೂತ್ಕೊಳ್ಳೋದಿಲ್ಲ, ನಾನು ಅವ್ರ ಜೊತೆ ಗುರುತಿಸಿಕೊಳ್ಳೋದಿಲ್ಲ, ನನಗೆ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನ ಮಾಡಿ ಅಂತ ಅವರು
ಸ್ಪೀಕರ್ಗೆ ಒಂದು ಮನವಿಯನ್ನ ನೀಡಬಹುದು. ಆ ಪ್ರಕಾರವಾಗಿ ಅವರು ಸಪರೇಟ್ ಆಗಿ ಕುತ್ಕೋಬಹುದು. ನೋಡಿ, ಉಚ್ಚಾಟನೆ ಬಳಿಕ ಯಾವುದೇ ಸಮಸ್ಯೆ ಆಗಲ್ಲ ಯತ್ನಾಳ್ ಅವ್ರಿಗೆ. ಶ್ರೀಪಾದ್ ಪಾಟೀಲ್ ಹೇಳ್ತಾ ಇದ್ರು, ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ, ಸ್ವತಂತ್ರ ಶಾಸಕರಾಗಿ ಅವರು ಮುಂದುವರಿತಾರೆ. ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ ಅವರು ವಿಪಕ್ಷ ಸ್ಥಾನದಲ್ಲಿ ಕೂರೋದಿಲ್ಲ, ಅಂದ್ರೆ ಬಿಜೆಪಿ ಪಕ್ಷದ ಜೊತೆಯಲ್ಲಿ ಕೂರೋದಿಲ್ಲ. ಸ್ವತಂತ್ರ ಅಂದ್ರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಎಲ್ಲಿ ಕೂರ್ತಾರಲ್ಲ ಆ ಜಾಗದಲ್ಲಿ ಅವ್ರು ಕೂರ್ತಾರೆ. ಅವರಿಗೆ ಸಪರೇಟ್ ಚೇರ್ ನ ವ್ಯವಸ್ಥೆ ಮಾಡಲಾಗುತ್ತೆ. ಪಕ್ಷದ ಯಾವುದೇ ಅಧೀನಕ್ಕೆ ಅವರು ಒಳಪಡುವುದಿಲ್ಲ. ಪಕ್ಷದ ಯಾವುದೇ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗುವಂತಿಲ್ಲ. ಇನ್ ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ಗೆ ಇವರು ಪಕ್ಷದಿಂದ ಸ್ಪರ್ಧೆ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಪಾರ್ಟಿ ಬೇರೆಯವರಿಗೆ ಆ ಪಕ್ಷದ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಬಹುದು. ಸೊ ಇಲ್ಲಿ ಪ್ರಶ್ನೆ ಏನಿರೋದು, ಬಿಜೆಪಿಯಿಂದ ನೆಕ್ಸ್ಟ್ ಯಾರು ವಿಜಯಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಪಾರ್ಟ್ ಫ್ರಮ್ ಬಸನಗೌಡ ಪಾಟೀಲ್, ಯತ್ನಾಳ್ ಅವರನ್ನ ಬದಿಗಿಟ್ಟು ಆ ಕ್ಷೇತ್ರವನ್ನ ಗೆಲ್ಲಿಸಿಕೊಂಡು ಬರುತ್ತಾ ಅನ್ನೋದು ಇಂಪಾರ್ಟೆಂಟ್. ಯಾಕಂತಂದ್ರೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಂತಂದ್ರೆ ಹಿಂದೂ ಹುಲಿ ಅಂತಾನೆ ಖ್ಯಾತಿಯನ್ನ ಪಡೆದುಕೊಂಡಿರೋದು. ಲಿಂಗರಾಜ್ ಪಾಟೀಲ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಜ್ಯ ಶಿಸ್ತು ಕ್ರಮ ಅಧ್ಯಕ್ಷರು ಆ ಸಮಿತಿಗೆ. ಲಿಂಗರಾಜ್ ಪಾಟೀಲ್ ನಮಸ್ಕಾರ. ಲಿಂಗರಾಜ್ ಪಾಟೀಲ್ ಅವರೇ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ನಮಸ್ಕಾರ, ಕೇಳಿಸ್ತಾ ಇದೆ ಹೇಳಿ. ಎಸ್, ಲಿಂಗರಾಜ್ ಪಾಟೀಲ್ ಅವರೇ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ವಿಜಯಪುರದಲ್ಲಿ ರಾಜೀನಾಮೆಯ ಪರ್ವ ಆರಂಭ ಆಗಿದೆ. ಬಿಟ್ಟು ಬನ್ನಿ ಹೊಸ ಪಕ್ಷ ಕಟ್ಟಿ ಅಂತೇಳಿ ಬೆಂಬಲಿಗರು ಅವರು ಮಾಡಿದಂತಹ ಟ್ವೀಟ್ಗಳಿಗೆ ಕಮೆಂಟ್ಗಳನ್ನ ಮಾಡ್ತಿದ್ದಾರೆ. ತಮ್ಮ ಸ್ಥಾನಕ್ಕೆ ಭೀಮು ಮಾಶಾಳೆಗ ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಬಿಜೆಪಿ ನಗರ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ಭೀಮು ಮಾಶಾಳ್, ಬಿಜೆಪಿ ನಗರ ಮಂಡಳ ಅಧ್ಯಕ್ಷ ಹೂಗಾರ್ಗೂ ಕೂಡ ಅವರು ಕೂಡ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ವಾಟ್ಸ್ಆಪ್ ಮೂಲಕ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿದ್ದಾರೆ. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡ್ತೀರಾ, ನಾವು ಈ ಪಕ್ಷದಲ್ಲಿ ಇರೋದಿಲ್ಲ ಅಂತೇಳಿ ಸಾಮೂಹಿಕವಾಗಿ ರಾಜೀನಾಮೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಒಬಿಸಿ ಮೋರ್ಚಾ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರೆ ಭೀಮು ಮಾಶಾಳ್ ಅವರು, ಮತ್ತೊಂದು ಕಡೆ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ಅವರು ಕೂಡ ವಾಟ್ಸ್ಆಪ್ ಅಲ್ಲಿ ನೋಡಿ, ನಾ ಧೈರ್ಯಂ ನಾ ಪಲಾಯನಂ ಸತ್ಯಮೇವ ಜಯತೆ, ನಾನು ಓಡಿ ಹೋಗಲ್ಲ ಅಂತ ಹೇಳಿದ್ದಾರೆ. ಈಗ ನಾವು ಅದನ್ನ ತೋರಿಸ್ತಾ ಇದೀವಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿರುವಂತಹ ತಮ್ಮ ಅಧಿಕೃತ ಎಕ್ಸ್ ಖಾತೆ, ಅದರಲ್ಲಿರುವಂತಹ ಟ್ವೀಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ದ ಪಾರ್ಟಿ ಹ್ಯಾಸ್ ಎಕ್ಸ್ಪೆಂಡ್ ಮಿ ಫಾರ್ 6 years ಫಾರ್ ಸ್ಪೀಕಿಂಗ್ ಅಗೇನ್ಸ್ಟ್ ಡೈನಾಸ್ಟಿ ಪಾಲಿಟಿಕ್ಸ್, ಕರಪ್ಷನ್, reforms within the party, remove one man upmanship and request to develop North Karnataka. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡಿದಕ್ಕೆ ಉಚ್ಚಾಟನೆ ಮಾಡಿದ್ರ, ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದಕ್ಕೆ ಉಚ್ಚಾಟನೆಯನ್ನ ಮಾಡಿದ್ರ, ಅದರ ಜೊತೆಯಲ್ಲಿ ವಂಶ ಪಾರಂಪರಿಕವಾಗಿ ನಡ್ಕೊಂಡ್ ಬಂದಿರುವಂತಹ ರಾಜಕಾರಣದ ಬಗ್ಗೆ ಮಾತಾಡಿದಕ್ಕೆ ತನ್ನನ್ನ ಉಚ್ಚಾಟನೆ ಮಾಡಿದ್ದ. ಇಲ್ಲಿ ಏಕ ವ್ಯಕ್ತಿ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಅಂತ ಬಂದಾಗ ಅದು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬ ಅಂತೇಳಿ ಏನು ಯತ್ನಾಳ್ ಅವರು ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ರು. ಆ ವಿಚಾರವಾಗಿ ನೋಡಿ, ಒನ್ ಮ್ಯಾನ್ ಅಪ್ಮ್ಯಾನ್ಶಿಪ್ ಅಂದ್ರೆ ಏಕ ವ್ಯಕ್ತಿಯ ಪ್ರಭಾವ, ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ತನ್ನನ್ನ ಉಚ್ಚಾಟನೆ ಮಾಡಿದ್ದ ಅಂತೇಳಿ ಮೊದಲ ಪ್ಯಾರಾದಲ್ಲಿ ಅವರು ಬರ್ಕೊಂಡಿದ್ದಾರೆ. ಅದಾದ ಬಳಿಕ ದ ಪಾರ್ಟಿ ಹ್ಯಾಸ್ ರಿವಾರ್ಡೆಡ್ ಮಿ ಫಾರ್ ಕಾಲಿಂಗ್ ಅ ಸ್ಪೇಡ್ ಅಪ್ ಸ್ಪೇಡ್, ಸರ್ಟನ್ vested interests have played their part in furthering their agenda successfully. So the decision to suspend me will not deter me fight against corruption, family politics, development of North Karnataka, Hindutva. ಇದೀಗ ಇಂಗ್ಲಿಷ್ ಅಲ್ಲಿ ಆಯ್ತು. ನಾನೀಗ ಕನ್ನಡದಲ್ಲಿ ಏನು ಹೇಳಿದ್ರು ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸತ್ಯವಂತರಿಗಿದು ಕಾಲ ಅಲ್ಲ, ದುಷ್ಟ ಜನರಿಗೆ ಸುಭಿಕ್ಷವಾದಂತ ಕಾಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇರುವಂತದ್ದು. ಜೊತೆಗೆ ಉಪಕಾರ ಮಾಡಿದ್ದಾರೆ, ಅಪಕರಿಸುವ ಕಾಲ ಇದು. ಸಕಲವೂ ತಿಳಿದವನಿಗೆ ದುರ್ಭಿಕ್ಷ ಕಾಲ, ಧರ್ಮ ಮಾಡುವವನಿಗೆ ನಿರ್ಮೂಲವಾಗುವ ಕಾಲ ಇದು. ಹಾಗೆ ಕರ್ಮ ಪಾತಕರಿಗೆ ಬಹು ಸೌಖ್ಯ ಕಾಲ ಇದು. ಸತ್ಯವಂತರಿಗೂ ಇದು ಕಾಲ ಅಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ